ನಂಜ ಹೇಳ್ಬಿದೆ. ಜಮೀನು ಯಾರ್ದಲ್ಲ ಇದು, ಎಷ್ಟಿತ್ತು ಇದು. ನಾವು ಚಿಕ್ಕವರಾಗಿದ್ದಾಗ ಇಲ್ಲೆಲ್ಲವ ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಂಥ ತೋಟ ಅದು ಬಾಳೆ ತೋಟ. ಅದೇ ನಮ್ಮ ತಾತ ಅವರ ಜಮೀನು, ದುಂಡೇಗೌಡರ ಜಮೀನು. ಆ ಕಾಲದಲ್ಲಿ ಕೊಟ್ಟುಬಿಟ್ಟು 30 ವರ್ಷ ಆಯಿತು ತೋಟ ಕೊಟ್ಟೋದು. 35 ವರ್ಷ ಆಯಿತು ತೋಟ ಕೊಟ್ಟು. ಇದೇ ಒರಿಜಿನಲ್ ಜಮೀನು. ಈ ರೀತಿ ಮಾಡಬೇಕು. ಮಣ್ಣೆಲ್ಲ ಊಡಿಸ್ಬಿಟ್ಟು ಹೊಸ್ದಾಗಿ ಮಾಡಿದ್ರೆ ಫಸಲು ಸೂಪರಾಗಿ ಬರುತ್ತೆ ನೋಡಿ ಜನಗಳೇ. ಗಾಯ್ಸ್, ಹೆಣ್ಮಕ್ಳೇ ಗಂಡು ಮಕ್ಕಳೇ, ಇದು ಇತಿಹಾಸದ ಬೋರು. ನಮ್ಮ ಚಿಕ್ಕನ್ನಿಂದ ನೋಡ್ತಾವನಿ. ಬೆಟ್ಟ ಗುಡ್ಡಗಳ ನಡುವೆ ಬೆಳೆದಂಥವನು ನಾನು ಇಲ್ಲಿ. ಯಾರು ಅಕ್ಕ? ಚಿಕ್ಕಲ್ಲಿ ನಾವು ಚಾಮರಾಜನಗರ ಜಿಲ್ಲೆಯಲ್ಲಿ ಆಷಾಢ ಟೈಮಲ್ಲಿ ಜಾತ್ರೆ ನಡೆಯುತ್ತೆ, ಚಾಮರಾಜೇಶ್ವರ ಜಾತ್ರೆ. ಆ ಟೈಮಲ್ಲಿ ಜಾತ್ರೆಗೂ ಒಯ್ದು ಬಂದು ನಾವು ಸಾಯಂಕಾಲ ಟೈಮಲ್ಲಿ ಆಡ್ತಿರ್ಬೇಕಾದ್ರಲ್ಲಿ ಪೊಟ್ಲ ಹೊಡೆದಾಗ್ಬಿಡುತ್ತೆ. ಅದು ಇನ್ನೂ ನೆನಪಿದೆ ನನಗೆ, ತುಂಬ ಬೇಜಾರಾಗುತ್ತೆ ಅದೆಲ್ಲ ನೆನೆಸ್ಕೊಂಡ್ರೆ. ನಾವು ಚಿಕ್ಕಲ್ಲಿ ಇದು ಓಡಾಡ್ದಂಥ ಜಾಗ. ಮಲೆಪುರ ಅಜ್ಜಿ ಮನೆ, ಗವಿ ಬೆಟ್ಟ ತೋಟದ ಮನೆ. ಬಂದೆ ಕಣವ, ಬರ್ತೀನಿ ಇತಿಹಾಸದ ತೋಟ, ಬರ್ತೀನಿ ನಾನು. ಮತ್ತೆ ಯಾವಾಗ ಕಾಡುತ್ತೆ, ನೀವೇ ಯಾವಾಗಲೂ ಕಾಡ್ತೀರ ನನ್ನ ಹೃದಯದಲ್ಲಿ, ಗೊತ್ತಾ? ನಿಮ್ಮನ್ನು ಬಿಟ್ರೆ ಇನ್ಯಾರು ಕಾಡಿರು ರಂಗ ಭಗವಂತ. ಬೆಟ್ಟ ಬರುವೆ ಬಾಯ್ ಬಾಯ್, ಬಂದೆ ಕಣು ಮಾತವ್ವ ತಾಯವ್ವ.